ದ್ರವ ರೂಪದಲ್ಲಿ. ಅದು ಈಗ ವೀರ್ಯ ಅಥವಾ ಯೋನಿ ದ್ರವ ಹೊರಗಡೆ ದೇಹದ ಹೊರಗಡೆ ಬಂದರೆ ಅದು ನಾಶ ಆಗಿಬಿಡುತ್ತೆ ನೇರವಾಗಿ. ಆಮೇಲೆ ಅದು ಇಲ್ಲಿ ಈಗ ಒಂದು ತೊಟ್ಟು ರಕ್ತ ನನ್ನ ಚರ್ಮದ ಮೇಲೆ ಬಂದ್ಬಿಡ್ತು ಸರ್. ಚರ್ಮದ ಮುಖಾಂತರ ಹೋಗಕ್ಕೆ ಸಾಧ್ಯವಿಲ್ಲ. ಮೃದು ಪದರ ಮಹಿಳೆಯ ಯೋನಿದಲ್ಲಿ ಆ ಮೃದು ಪದರ ಅದರ ಮುಖಾಂತರ ಅದು ಸೋಂಕು ಉಂಟಾಗ್ತಕ್ಕಂಥ ಸಾಧ್ಯತೆ ಭಾಳ ಜಾಸ್ತಿ. ಇದು ಕಾಂಟ್ಯಾಕ್ಟ್ ಆಯಿತು. ಕಲುಷಿತವಾದಂಥ ನೀರು, ವೈರಸ್, ಜಾಂಡಿಸ್ ವೈರಸ್, ಹೆಪಟೈಟಿಸ್ ಎ, ಹೆಪಟೈಟಿಸ್ ಇ, ಇದು ಮನುಷ್ಯನಿಂದ ಮನುಷ್ಯನಿಗೆ ಕಲುಷಿತವಾದಂಥ ನೀರಿನ ಮುಖಾಂತರ ಆಗುತ್ತೆ. ಕಲುಷಿತವಾದಂಥ ನೀರಿನ ಮುಖಾಂತರ ನೀರನ್ನು ಕುದಿಸಿ ಆರಿಸಿದ್ರೆ ಆಗ ಅವು ವೈರಸ್ಗಳು ನಾಶ ಆಗಿಬಿಡುತ್ತೆ. ಪೋಲಿಯೋ ವೈರಸ್ ವೈದ್ಯಕೀಯ ಸಂಶೋಧನೆಗಳಿಂದ ಪೋಲಿಯೋ ಡ್ರಾಪ್ಸ್, ಪೋಲಿಯೋ ವೈರಸ್ಸು ಅದರದ್ದು ಇಂಜೆಕ್ಷನ್ನು ಇದೆ. ಪೋಲಿಯೋ ಬರ್ದಾಗೆ ಪೋಲಿಯೋ ಡ್ರಾಪ್ಸು ಬಾಯಿಯಿಂದ ಕೊಡೋದು. ಅದನ್ನು ಈಗ ಮಕ್ಕಳಿಗೇನೆ ಮಗು ಹುಟ್ಟಿದಾಗಲೇ ಮಗು ಬಾಯಿಗೆ ಪೋಲಿಯೋ ಡ್ರಾಪ್ಸನ್ನು ಕೊಟ್ಬಿಡ್ತಾರೆ. ನಂತರ 6 ಮಗುಗೆ 6 ವಾರ 4 ತಿಂಗಳ ಇಂಜೆಕ್ಷನ್, 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು ಹೀಗೆ ಪೋಲಿಯೋ ಡ್ರಾಪ್ಸು ಮತ್ತು